ಬೈಕ್ ರೈಡ್ ಮೂರನೇ ದಿನ ನಾವು ದೇವಸ್ಥಾನಕ್ಕೆ ಹೋಗೋಣ, ಬೆಳಗ್ಗೆನೇ ರಶ್ ಇರಲ್ಲ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆದ್ವಿ. ರೆಡಿ ಆದಮೇಲೆ ಹೊರಗಡೆ ಬಂದರೆ ನಮಗೊಂದು ಬ್ಯೂಟಿಫುಲ್ ವ್ಯೂ ಸಿಕ್ತು ನಾವಿದ್ದಂಥ ರೆಸಾರ್ಟ್ ಹತ್ರ. ಯಾಕೆಂದರೆ ನಿನ್ನೆ ನೈಟ್ ತುಂಬಾ ಮಳೆ ಬಂದಿತ್ತು, ಇಲ್ಲಿ ಸಖತ್ ಮಳೆ ಬಂದಿತ್ತು. ನಾವು ಅಂಕೋಲಾದಿಂದ ರಿಟರ್ನ್ ಬಂದಮೇಲೆ ಸುಮಾರು ಒಂದು 8 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು ತುಂಬ ಜೋರು ಮಳೆ, ತುಂಬ ಚೆನ್ನಾಗಿ ಮಳೆ ಓದಿದ್ದರಿಂದ ಬೆಳಿಗ್ಗೆ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿತ್ತು, ತಣ್ಣಗಿತ್ತು. ಸೊ ಅಲ್ಲಿಂದ ನಾವು 6 ಗಂಟೆಗೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಈ ರೆಸಾರ್ಟಲ್ಲಿ ಏನಪ್ಪ ಅಂದರೆ ನೋಡಿ, ಕಂಟೈನರನ್ನ ಯೂಸ್ ಮಾಡಿ ರೂಮ್ಗಳು ಮಾಡಿದ್ದಾರೆ ವಿತ್ AC. ತುಂಬ ಚೆನ್ನಾಗಿತ್ತು, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಇದ್ದಂಥ ಒಂದು ರೂಮ್ ಫೆಸಿಲಿಟೀಸು ನಮಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾವು 6 ಗಂಟೆಗೆ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿಂದ ನಮಗೆ ಸುಮಾರು ಒಂದು 6 ಕಿಲೋಮೀಟ್ರ್ ಇತ್ತು. 6 ಕಿಲೋಮೀಟ್ರ್ ದೇವಸ್ಥಾನ, ಅಲ್ಲಿಗೆ ಹೊರಟ್ವಿ. ಇದು ನೋಡಿ, ಇದು ಒಂಥರ ಆಫ್ ರೋಡ್ ಥರನೇ. ಒಂದು 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, 1 ಕಿಲೋಮೀಟರು ಆ ಮೇನ್ ರೋಡಿಂದನೂ ಆ ರೆಸಾರ್ಟ್ ಒಳಗಡೆ ಹೋಗೋಕ್ಕೆ ಆಫ್ ರೋಡ್ ಥರ ಇತ್ತು. ಅಂದರೆ ನಿಮ್ಗೆ ಅಷ್ಟು ನೀಟಾಗಿರೋ ರೋಡ್ ಇಲ್ಲ. ಇದು ಮೇ ಬಿ ಹೊಸಾಗಿ ಮಾಡಿರೋ ರೆಸಾರ್ಟ್ ಇರಬೇಕು. ಹಾಗಾಗಿ ರೋಡನ್ನು ಫುಲ್ ಆಫ್ ರೋಡು. ನೋಡಿ, ನಿಮ್ಮ ರೋಡ್ ಯಾರಾದರೂ ಆಫ್ ರೋಡ್ ರೈಡಿಂಗ್ ಇಷ್ಟ ಆಗೋರು ಈ ಒಂದು ರೆಸಾರ್ಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ 1 ಕಿಲೋಮೀಟ್ರ್ ರೈಡ್ ಸಿಗುತ್ತೆ. ಇದೆಲ್ಲ ಕಲ್ಲು ಮಣ್ಣು ಇರೋಂಥ ಜಾಗ. ನಾವೆಲ್ಲರೂ ಹೊರಟ್ವಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ. ದೇವಸ್ಥಾನ 6 ಕಿಲೋಮೀಟ್ರ್ ಇತ್ತು. ಸೊ ಬೆಳಿಗ್ಗೆನೇ ತುಂಬ ಚಳಿ ಇತ್ತು ಅಲ್ಲಿ, ಯಾಕೆಂದರೆ ನಿನ್ನೆ ಮಳೆ ಬಂದಿತ್ತಲ್ಲ. ನಾನು ಮೊದಲೇ ಹೇಳ್ದಂಗೆ ಮಳೆ ಬಂದಿದ್ದರಿಂದ ರಾತ್ರಿ ತುಂಬ ಚಳಿ ಇತ್ತು. ಆ ವ್ಯೂ ಚೆನ್ನಾಗಿತ್ತು. ಆ ರೋಡ್ ಬೈಕ್ ರೈಡ್ ಅಂತೂ ನಮಗಂತೂ ತುಂಬಾ ಇಷ್ಟ ಆಯಿತು, ಆ ಬೈಕ್ ರೈಡ್ ಹೋಗೋದು. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಈ ಒಂದು ಬೈಕ್ ರೈಡ್ನ ಗೋಕರ್ಣದಲ್ಲಿ. ನಮಗೆ ತುಂಬ ಇಷ್ಟ ಆಯಿತು. ಬೆಳಿಗ್ಗೆನೇ ಈ ಒಂದು ವ್ಯೂ ಮತ್ತು ಫಾಗ್ ಇತ್ತು. ಬೆಳಿಗ್ಗೆ 6 ಗಂಟೆಯಲ್ಲಿ ಫಾಗ್ ಇತ್ತು. ಫಾಗ್ ಚಳಿ ಇದ್ರೂ ನಮಗೊಂಥರ, ಯಾಕೆಂದರೆ ಅಲ್ಲಿ ನೇಚರ್ ಚಳಿ ಇದ್ರೂ ಅಷ್ಟು ನಮಗೆ ಚಳಿ ಅನಿಸಲ್ಲ. ಒಂದು ಸ್ವಲ್ಪ ಆವರೇಜಾಗಿ ನಿಮಗೆ ಆ ವಾತಾವರಣ ಇರುತ್ತೆ. ಹಾಗಾಗಿ ತುಂಬ ಚಳಿನೂ ಅನಿಸಲ್ಲ, ಈ ಕಡೆ ತುಂಬ ಸೆಕೆನೂ ಅನಿಸಲಿಲ್ಲ ಬೆಳಿಗ್ಗೆನೇ. ಒಂದು ಒಳ್ಳೆ ವಾತಾವರಣ, ಒಂದು ಒಳ್ಳೆ ಬೈಕ್ ರೈಡು. ಅಷ್ಟೊತ್ತಿಗೆ ಆಲ್ರೆಡಿ ಟ್ರಾವೆಲಿಂಗ್, ಯಾಕೆಂದರೆ ಅವಾಗ ಲಾಂಗ್ ವೀಕೆಂಡ್ಸ್ ಇದ್ದಿದ್ದರಿಂದ, ರಜಾ ಇದ್ದಿದ್ದರಿಂದ ಎಲ್ಲರೂ ಬಂದಿದ್ದರು ಅಲ್ಲಿ. ಹಾಗಾಗಿ ತುಂಬ ರಶ್ ಆಗ್ತಾಯಿತ್ತು. ನಾವು ಹೊರಟು ಅಲ್ಲಿಂದ ದೇವಸ್ಥಾನಕ್ಕೆ. ಇದು ದೇವಸ್ಥಾನದ ಮುಂಭಾಗದ ರೋಡು. ನಾವು ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಇನ್ನೂ ಅಂಗಡಿ ಎಲ್ಲ ಓಪನ್ ಆಗಿರಲಿಲ್ಲ, ಮತ್ತು ಅಷ್ಟು ಜನನೂ ಕಾಣಲಿಲ್ಲ. ಅವಾಗ ಅಂದ್ಕೊಂಡ್ವಿ, ನಾವು ಪ್ಲ್ಯಾನ್ ಮಾಡಿದ್ದು ಒಳ್ಳೇದಾಯಿತು. 6 ಗಂಟೆಗೆ ದರ್ಶನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫ್ರೀ ಆಗ್ಬೋದು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಇವತ್ತು ಎಲ್ಲೂ ಬೇರೆ ಕಡೆ ಟ್ರಾವೆಲ್ ಮಾಡೋದಿರಲಿಲ್ಲ, ರೈಡ್ ಮಾಡೋದಿರಲಿಲ್ಲ. ಗೋಕರ್ಣದಲ್ಲಿ ಒಂದು ಸ್ವಲ್ಪ ಟೆಂಪಲ್ ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಓಮ್ ಬೀಚ್ಗೆ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಹಾಗಾಗಿ ಬೆಳಗ್ಗೆನೇ 6 ಗಂಟೆಗೆ ಬಂದಿತ್ತು ನಮಗೆ ಒಳ್ಳೆಯದೇ ಆಯಿತು. ಯಾಕೆಂದರೆ ಅಲ್ಲಿ ಅಷ್ಟು ರಶ್ ಇರಲಿಲ್ಲ. ನೋಡಿದ ತಕ್ಷಣ ಗೊತ್ತಾಯಿತು, ಆ ಬೀದಿನ ನೋಡಿದ ತಕ್ಷಣ ಇದು ದೇವಸ್ಥಾನದ ಮುಂಭಾಗದ ಬೀದಿ. ಅಷ್ಟು ರಶ್ ಇದ್ದಿದ್ರೆ ಇಲ್ಲೆಲ್ಲ ವೆಹಿಕಲ್ಲು, ಜನ ಓಡಾಟ ತುಂಬ ಇರುತ್ತೆ. ಅಲ್ಲಿ ಅಷ್ಟು ಜನ ಇರಲಿಲ್ಲ. ಹಾಗಾಗಿ ನಮ್ಗೆ ಅರ್ಥ ಆಯಿತು, ನಾವು ಬಂದಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ಅಲ್ಲೇ ದೇವಸ್ಥಾನದ ಮುಂಭಾಗ ಹೋದ್ವಿ. ಅಂದರೆ ಬೀಚ್ಗೆ ಹೋಗೋ ಒಂದು ರೋಡ್ ಇದೆ, ಆ ರೋಡ್ಗೆ ನಾವು ಹೋದ್ವಿ. ಆ ರೋಡ್ಗೆ ಹೋಗಿ ಅಲ್ಲಿ ಬೈಕೆಲ್ಲ ಪಾರ್ಕಿಂಗ್ ಮಾಡೋಣ ಅಂತ ಅಲ್ಲಿ ಹೋಗ್ತಾ ಇದ್ವಿ. ನೋಡಿ, ಅಲ್ಲಿ ಬೀದಿನೂ ಅಷ್ಟೇ ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನೀವು ಅಷ್ಟು ಜನ ಇದ್ದಾಗ ಹೋದರೆ ಆ ಸ್ಟ್ರೀಟಲ್ಲಿ ನಮಗೆ ಬೈಕಲ್ಲಿ ಹೋಗೋಕ್ಕೆಲ್ಲ ಬಿಡಲ್ಲ ಅನ್ಕೋತೀನಿ. ಹೋಗೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅಷ್ಟು ವೆಹಿಕಲ್ಲು ಮತ್ತು ಜನ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಈ ನೋಡಿ, ಇದೆಲ್ಲ ಸ್ವಲ್ಪ ಸಣ್ಣ ದಾರಿ, ಆ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಲ್ಲೆಲ್ಲ ನಾವು ಬೈಕಲ್ಲಿ ಹೋಗ್ಬೇಕಂದ್ರೆ ಈ ಥರ ಫ್ರೀ ಟೈಮಲ್ಲೇ ಹೋಗಬೇಕು. ನೀವು ರಶ್ ಇದ್ದಾಗ ಹೋದರೆ ಹೋಗೋಕ್ಕಾಗಲ್ಲ. ಅದಾದಮೇಲೆ ದೇವಸ್ಥಾನದ ಮುಂಭಾಗನೇ ನಮಗೆ ಸ್ವಲ್ಪ ದೂರದಲ್ಲೇ ನಮಗೆ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸ್ವಲ್ಪ ಒಂದು 100 ಮೀಟ್ರು ನಡ್ಕೊಂಡು ಬಂದ್ವಿ. ದೇವಸ್ಥಾನದ ಒಳಗಡೆ ಹೋದ್ವಿ. ಅದಾದಮೇಲೆ ನಮ್ಗೆ ಗೊತ್ತಾಯಿತು ಅಲ್ಲಿ ಪಂಚೆ ಕಂಪಲ್ಸರಿ ಅಂತ. ಅದಾದಮೇಲೆ ಪಂಚೆ ತೊಗೊಂಡು ಎಲ್ಲ ದರ್ಶನ ಮುಗಿಸ್ಕೊಂಡು ನಮ್ಗೊಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಮತ್ತೆ ಗಣಪತಿ ಟೆಂಪಲ್ಗೆ ಹೋದ್ವಿ. ಗಣಪತಿ ಟೆಂಪಲ್ ಮುಗಿಸ್ಕೊಂಡು ಹೋಟೆಲ್ ಹುಡುಕ್ತಿದ್ವಿ. ಒಂದು ಹೋಟೆಲ್ ಸಿಕ್ತು, 5 ಹೋಟೆಲ್ ಅಂತ. ಅಲ್ಲಿ ನಾವೆಲ್ಲ ತಿಂಡಿ ತಿಂದು ಅದಾದಮೇಲೆ ನಾವು ಆ ಹೋಟೆಲಲ್ಲಿ ನಾನು ಆ ಕ್ಯಾಶಿಯರ್ ಮುಂದೆನೇ ಕೂತಿದ್ದೆ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಅವರು ಇನ್ನೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾಯಿಲ್ಲ, ಸ್ಲೇಟು ಬಲಪನ ಯೂಸ್ ಮಾಡ್ತಾಯಿದ್ದಾರೆ.
ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ನಾನು ಅವ್ರನ್ನ ಕೇಳಿದ್ದಕ್ಕೆ ಅವರು ನಮಗೆಲ್ಲ ಅದು ಅಭ್ಯಾಸ ಇಲ್ಲ ಅಂದರು. ಅದು ನನಗೊಂಥರ ಆಶ್ಚರ್ಯ ಆಯಿತು. ಅದಾದಮೇಲೆ ನಾವು ಬೀಚ್ ಹತ್ರ ಒಂದು ರೌಂಡ್ ಬೈಕಲ್ಲಿ ಬಂದ್ವಿ. ಬೀಚ್ ಹತ್ರ ಹೋದ್ವಿ. ಬೀಚ್ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ನೋಡಿಕೊಂಡು ಸ್ವಲ್ಪ ಅಲ್ಲಿ ನಾವು ಬೀಚಲ್ಲೇನು ಆಡೋಕ್ಕೆ ಹೋಗಲಿಲ್ಲ. ಮತ್ತು ಯಾಕೆಂದರೆ ನಾವು ಮತ್ತೆ ಇಲ್ಲಿ ಯಾವುದು ಶಿವ ಕೇವು ಮತ್ತು ರಾಮತೀರ್ಥ ಅದೆಲ್ಲ ನೋಡಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಬೀಚ್ ಹತ್ರ ನೋಡಿದ್ವಿ, ಬೀಚ್ ಹೇಗಿದೆ ಅನ್ನೋದನ್ನು ಅಲ್ಲೇ ಬೈಕಲ್ಲೇ ಕೂತ್ಕೊಂಡು ನೋಡಿ ಅಲ್ಲಿಂದ ನಾವು ಮತ್ತೆ ವಾಪಸ್ಸು ಇದು ಶಿವ ಕೇವ್ ಹತ್ರ ಹೋಗೋಣ ಅಂತ ಹೋದ್ವಿ. ನೋಡಿ ಅವತ್ತು ನಿನ್ನೆ ರಾತ್ರಿ ಎಷ್ಟು ಮಳೆ ಬಂದಿತ್ತಂದರೆ ಫುಲ್ ಮಳೆ ಬಂದಿತ್ತು. ಆ ಇನ್ನೊಂದು ರೋಡಲ್ಲಿ ಫುಲ್ ಮಳೆ ನೀರು ಇದೆಲ್ಲ ಇತ್ತು. ಸೊ ಅಲ್ಲಿಂದ ನಾವು ಮತ್ತೆ ಮ್ಯಾಪ್ ಹಾಕ್ಕೊಂಡು ಬಂದ್ವಿ ಶಿವ ಕೇವ್ ಹತ್ರ ಹೋಗೋಣ ಅಂತ. ಆಮೇಲೆ ಅಲ್ಲೇ ಬೀದಿಲಿ ನೋಡಿದ್ವಿ ಮೀನನ್ನ ಹೆಂಗೆ ಮಾರ್ತಾ ಇದ್ರು ಅಂದರೆ ನಮ್ಮ ಕಡೆ ತರಕಾರಿ ಹೇಗೆ ಮಾರ್ತಾರೋ ಅದೇ ಥರ ಮೀನನ್ನು ಮಾರ್ತಾ ಇದ್ರು. ಕಂಪ್ಲೀಟ್ ಆ ಬೀದಿ ಫುಲ್ಲು ಮೀನು ಇಟ್ಕೊಂಡಿದ್ದಾರೆ. ಏನೇನದು ಮೀನು, ಆಮೇಲೆ ಆ ಸೀಗಡಿ, ಈ ತುಂಬ ಅಂದರೆ ಸಮುದ್ರದಲ್ಲಿ ಏನೇನು ಸಿಗುತ್ತೋ ಅದೆಲ್ಲನೂ ಅಲ್ಲಿ ಇಟ್ಕೊಂಡಿದ್ರು. ನಮ್ಮ ಕಡೆ ತರಕಾರಿ ಹೇಗೆ ಮಾಡ್ತೀವಿ ಅದೇ ಥರ ಅವರು ಅಲ್ಲಿ ಫಿಶ್ನ ಸೇಲ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನಮ್ಗೆ ಒಂದ್ಸರಿ ಆಶ್ಚರ್ಯ ಆಯಿತು. ಅದಾದಮೇಲೆ ನಾವು ಅಲ್ಲಿ ಶಿವಕ್ಕೆ ಹೋಗೋಣ ಅಂತ ಬಂದ್ವಿ. ಅದಾದಮೇಲೆ ರಾಮತೀರ್ಥ ಹಂಗೆ ನಮಗೆ ಅದೇ ರೋಡಲ್ಲಿ ಸಿಕ್ತು. ಇಲ್ಲಿ ನಮ್ಗೇನು ಕನ್ಫ್ಯೂಸ್ ಆಯ್ತು ಅಂದರೆ ನಾವು ಮ್ಯಾಪ್ ಹಾಕ್ಕೊಂಡಿದ್ವಿ, ಎಲ್ಲೋ ಒಂದು ಚಿಕ್ಕ ದಾರಿ, ಅದು ಚಿಕ್ಕ ಚಿಕ್ಕ ದಾರಿ ಮನೆಗಳ ಮುಂದೆಲ್ಲ ಹೋಗಬೇಕು. ಹಂಗಾಗಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಒಂದು 2-3 ರೌಂಡು ಅಲ್ಲಿನೇ ಸುತ್ತಾಡಿದ್ದೀವಿ. ಮನೆ ಮುಂದೆ ಹೋಗೋದು ಮತ್ತು ಮೇನ್ ದೇವಸ್ಥಾನ ಬೀದಿಗೆ ಬರೋದು, ಅಲ್ಲೇ ಒಂದು 3-4 ಸರಿ ಸುತ್ತಾಡಿ ಆಮೇಲೆ ಒಬ್ಬರು ಅಲ್ಲೇ ಲೋಕಲ್ ಅವ್ರನ್ನ ಕೇಳಿ ಅವ್ರ ಹತ್ರ ಕರೆಕ್ಟಾಗಿ ಯಾವ ದಾರಿಲಿ ಹೋಗ್ಬೇಕಂತ ತಿಳ್ಕೊಂಡು ಅದಾದಮೇಲೆ ನಾವು ಆ ಶಿವ ಕೇವ್ ದಾರಿಗೆ ಬಂದ್ವಿ. ಇದು ಕರೆಕ್ಟಾಗಿ ಶಿವ ಕೇವ್ ನಾವು ಅಲ್ಲಿ ರೀಚ್ ಆದ್ವಿ. ಚಪ್ಪಲ್ ದೇವಸ್ಥಾನ ಇದೆಯಲ್ಲ ಒಂದು ಚಪ್ಪಲ್ ತೆಗೆಯದ ಬಕ್ಕೊಂಡ್ ಬಾರ ಬನ್ರ. ಅಲ್ಲಿ ಬೆಳಕಿದೆ, ಅದು ಬರುತ್ತೆ ಬನ್ನಿ. ಈ ಕಡೆ ಬಿಡಿ. ಶಿವನ್ ದೇವರು, ಶಿವ ಶಿವ ಫೋಟೋ ತೆಕ್ಕೊಂಡು ಬಂದು ತೋರಿಸಿ. ಏ ಬಾರಪ್ಪ. ಒಂದು ದೀಪನ ಹಚ್ಚಿಲ್ಲಪ್ಪ. ನಂಗೆ ಪಾಮ್ ಇದ್ದದ್ದು ಫಸ್ಟ್ ಶಿವಕ್ಕೆ ಅಯ್ಯೋ ಒಂಥರ ಇದಿರ್ತಾವಲ್ಲ.
ಅಲ್ಲಿಂದ ನಾವು ವಾಪಸ್ ಮತ್ತೆ ನಾವು ನಮ್ಮ ರೆಸಾರ್ಟ್ ಕಡೆ ಹೊರಟ್ವಿ. ಅಷ್ಟೊತ್ತಿಗೆ ನನ್ನ ಮಗ ಸಬ್ಮರ್ಸ್ ಹೆಲ್ಮೆಟ್ ಎಲ್ಲ ಬೀಳ್ಸ್ಕೊಂಡು ಹಾಳು ಮಾಡ್ಕೊಂಡಿದ್ದ. ಇಂಟರ್ವ್ಯೂ ಮಾಡ್ತೀನಿ ಬನ್ನಿ. ಶುಭಾನ್ನ ನೀನು ಇನ್ನು ಶುಭಾನ್ನ ದೇವಸ್ಥಾನ ಮುಗಿಸ್ಕೊಂಡು ನಾವು ರೆಸಾರ್ಟ್ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸುಮಾರು 4 ಗಂಟೆಗೆ ನಾವು ಅಲ್ಲೇ ಇದ್ದಂಥ ಓಮ್ ಬೀಚ್ಗೆ ಹೋಗೋಣ ಅಂತ ಹೊರಟ್ವಿ. ಓಮ್ ಬೀಚ್ ನಾವಿದ್ದಂಥ ರೆಸಾರ್ಟ್ಗೆ ಬರೀ 2 ಕಿಲೋಮೀಟ್ರ್ ಇದ್ದಿದ್ದು. ಅಲ್ಲಿಂದ ನಮಗೆ ತುಂಬ ಹತ್ರ. ಹಂಗಾಗಿ ಸಂಜೆ ಸುಮಾರು 4 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಈ ರೋಡು ನಮಗೆ ತುಂಬ ಇಷ್ಟ ಆಯಿತು ಬೈಕ್ ರೈಡ್ ಮಾಡೋದಕ್ಕೆ. ಯಾಕೆಂದರೆ ಚಿಕ್ಕ ರೋಡು ಮತ್ತು ಸಣ್ಣ ಪುಟ್ಟ ಕರ್ವ್ ಎಲ್ಲ ಇತ್ತು. ಹಾಗಾಗಿ ನಾವು ಅಲ್ಲಿ ಎಂಜಾಯ್ ಮಾಡಿಕೊಂಡು, ಯಾಕೆಂದರೆ ಈ ದಿನ ಯಾರೂ ಅಷ್ಟೊಂದು ಸ್ಟ್ರೆಸ್ ಆಗಿರಲಿಲ್ಲ ಮತ್ತು ಟಯರ್ಡ್ ಆಗಿರಲಿಲ್ಲ. ಯಾಕೆಂದರೆ ನಾವು ಫುಲ್ ಡೇ ಗೋಕರ್ಣದಲ್ಲೇ ಇದ್ವಿ, ಬೇರೆ ಎಲ್ಲೂ ರೈಡ್ ಮಾಡಲಿಲ್ಲ. ಬೆಳಗ್ಗೆ ಟೆಂಪಲ್ ಹೋಗಿ ಬಂದಿದ್ದಷ್ಟೇ. ಎಲ್ಲರೂ ರೆಸ್ಟ್ ಮಾಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಎಲ್ಲ ಫ್ಯಾಮಿಲಿ ಇದ್ರಲ್ಲ, ಅವ್ರ ಆಮೇಲೆ ಕೆಲವರೆಲ್ಲ ಫಸ್ಟ್ ಟೈಮ್ ಇದ್ದರು. ಒಂದೇ ಸರಿ ಬೈಕ್ ರೈಡ್ ಮಾಡಿದ್ರೆ ಅವ್ರಿಗೂ ಸುಸ್ತಾಗ್ಬೋದು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೆ ಅದೇ ಥರ ಇತ್ತು. ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಬೀಚ್ ಹತ್ರ ಹೋಗೋಣ ಅಂತ. ಯಾಕೆಂದರೆ ನಮ್ಮ ಮಕ್ಕಳು ತುಂಬ ಏನು ಹಠ ಮಾಡ್ತಾಯಿದ್ರು, ನಾವು ಬೀಚಲ್ಲಿ ಆಡಬೇಕಂತ. ಯಾಕೆಂದರೆ ಅವರು ಲಾಸ್ಟ್ ಟೈಮು ಅಂಕೋಲದಲ್ಲಿ ಆ ಬೀಚಲ್ಲಿ ಆಡಿದ್ದು, ಅದಾದಮೇಲೆ ಎಲ್ಲೂ ಅವ್ರಿಗೆ ಆಟ ಆಡೋಕ್ಕಾಗಿರಲಿಲ್ಲ. ಹಾಗಾಗಿ ಅವ್ರನ್ನ ಸ್ವಲ್ಪ ಖುಷಿ ಪಡಿಸ್ಬೇಕು ಅಂತ ಹೇಳಿ, ಯಾಕೆಂದರೆ ಅವ್ರನ್ನ ನಾವು ಇನ್ನೂ ಒಂದು 2 ದಿನ ಇಟ್ಕೋಬೇಕಲ್ಲ ಬೈಕ್ ರೈಡಲ್ಲಿ. ಹಂಗಾಗಿ ಅಲ್ಲಿದ್ದಂಥ ಓಮ್ ಬೀಚ್ಗೆ ಹೋದ್ವಿ. ಆ ರೋಡೂ ತುಂಬ ಚೆನ್ನಾಗಿತ್ತು ರೈಡ್ ಮಾಡೋದಕ್ಕೆ. ಯಾಕೆಂದರೆ ಸಂಜೆ ಮೋಡ ಆಗ್ತಾಯಿತ್ತು, ಮಳೆ ಬರುತ್ತೆ ಅಂತ ಅನ್ನಿಸ್ತಾಯಿತ್ತು ನಮಗೆ. ಗೋಕರ್ಣ ಒಂದು ಒಳ್ಳೆ ಪ್ಲೇಸ್ ಬೈಕ್ ರೈಡ್ ಮಾಡೋದಕ್ಕೆ ಅಂತ. ಆದರೆ ಬೈಕ್ ರೈಡ್ ಹೋದರೆ ಗೋಕರ್ಣ ಒಂದೇ ಜಾಗಕ್ಕೆ ಹೋಗಬೇಕು. ತುಂಬ ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಮಗನ್ಸಿದ್ದು. ನಾವು ಅನ್ಕೋತಾ ಇದ್ವಿ ನೆಕ್ಸ್ಟ್ ಟೈಮ್ ಗೋಕರ್ಣ ಒಂದಕ್ಕೇ ಬರಬೇಕು, ಬೇರೆ ಯಾವ ಪ್ಲೇಸು ಪ್ಲ್ಯಾನ್ ಮಾಡಬಾರ್ದು ಅಂತ. ಅದಾದಮೇಲೆ ನೋಡಿ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೆಲವೊಂದು ಬೀಚ್ ಎಲ್ಲ ಇತ್ತು, ಅಲ್ಲಿ ಎಲ್ಲ ಹೋಗೋಕ್ಕಾಗಲಿಲ್ಲ. ನಾವು ಡೈರೆಕ್ಟ್ ಓಮ್ ಬೀಚ್ಗೆ ಹೋದ್ವಿ. ಓಮ್ ಬೀಚ್ಗೆ ಹೋಗಿ ಓಮ್ ಬೀಚಲ್ಲಿ ಆಟ ಆಡ್ಕೊಂಡು ಬರೋಣ. ಅಲ್ಲೇ ನಮಗೆ, ಯಾಕೆಂದರೆ 6-6:30 ಕತ್ಲೆ ಆಗಿಬಿಡುತ್ತಲ್ಲ, ಹಂಗಾಗಿ ವಾಪಸ್ ಬರಬೇಕು ಅಂತ ಹೇಳಿ ಬರೀ ಓಮ್ ಬೀಚ್ ಮಾತ್ರ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಾವು 4 ಗಂಟೆಗೆ ಹೊರಟಿದ್ದು ನಮ್ಮ ರೆಸಾರ್ಟಿಂದ. ಅಲ್ಲಿಗೆ ಹೋಗೋದಕ್ಕೆ ಒಂದು 4:30 ಹತ್ತಿರ ಆಯಿತು. ನಿಧಾನಕ್ಕೆ ಹೋದ್ವಿ, ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಬೈಕ್ ರೈಡ್ನ ನಾವು ಫೀಲ್ ಮಾಡಿಕೊಂಡು ಅಲ್ಲಿಗೆ ಹೋಗೋದಕ್ಕೆ ನಮಗೆ 4:30 ಆಯಿತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು, ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸು ಗೋಕರ್ಣದಲ್ಲಿ. ಆ್ಯಕ್ಚುಲಿ ನಾವು ಎಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ದು, ಇದೇ ಫಸ್ಟ್ ಟೈಮು. ಎಲ್ಲರೂ ತುಂಬ ಖುಷಿಪಟ್ಟರು ಈ ರೈಡ್ನ. ಯಾಕೆಂದರೆ ಅಂಥ ಪ್ಲೇಸು, ಅದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಲ್ಲಿ ಪ್ಲ್ಯಾನ್ ಮಾಡ್ತೀವಿ ಬೈಕ್ ರೈಡು ಅನ್ನೋದು ನಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಚೂಸ್ ಮಾಡಿದಂಥ ಪ್ಲೇಸು ಒಂದೊಳ್ಳೆ ಪ್ಲೇಸು ಬೈಕ್ ರೈಡ್ ಮಾಡೋದಕ್ಕೆ. ಹಂಗಾಗಿ ತುಂಬ ಖುಷಿಯಾಯಿತು. ಈ ಒಂದು ನಮ್ಮ 2ನೇ ಬೈಕ್ ರೈಡು, ನಮ್ಮ ಗ್ರೂಪ್ 2ನೇ ಬೈಕ್ ರೈಡ್ ಇದು. ಓಮ್ ಬೀಚ್ ಕಾಮನ್ ಆಗಿ ತುಂಬ ಕ್ರೌಡ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಕೆಫೆ ಸೆಂಟರ್ ಎಲ್ಲ ಇದೆ. ಹಾಗಾಗಿ ತುಂಬ ಜನ ಇರ್ತಾರೆ ಅಂತ ಗೊತ್ತಿತ್ತು. ನೋಡಿ ಇಲ್ಲಿ ಸ್ವಲ್ಪ ಆಲ್ರೆಡಿ ವೆಹಿಕಲ್ಲು ಸ್ವಲ್ಪ ಟ್ರಾಫಿಕ್ ಆಗಿ ಸ್ಟಾರ್ಟ್ ಆಯಿತು.
ಅದಾದಮೇಲೆ ಓಮ್ ಬೀಚ್ ನಾವು ಹೋದ್ವಿ. ಪಾರ್ಕಿಂಗ್ ಎಲ್ಲ ಮಾಡಿ ಬೈಕು ಸ್ವಲ್ಪ ಅಲ್ಲೆಲ್ಲ ಜಾಗ ಅಡ್ಜಸ್ಟ್ ಮಾಡಿ ಪಾರ್ಕ್ ಮಾಡಿ ಮುಂದೆ ಹೋದ್ವಿ. ಓಮ್ ಬೀಚ್ ನಿಮ್ಗೆ ಗೊತ್ತು, ಸ್ವಲ್ಪ ನಡ್ಕೊಂಡು ಹೋಗಿ ಕೆಳಗಡೆ ಇಳಿಬೇಕು ಓಮ್ ಬೀಚು. ನೋಡಿ, ಸಮರ್ಥ ಮತ್ತು ಅವನ ಫ್ರೆಂಡ್ ಶುಭಾನ್ ರೆಡಿ, ಬೀಚ್ ಆಲ್ರೆಡಿ ನೋಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಅಲ್ಲಿ ಹೋಗ್ತೀವಿ ಅಂತ ಅವ್ರಿಗೆ ಆಟ ಆಡಬೇಕು, ಬೀಚಲ್ಲಿ ಆಟ ಆಡಬೇಕು ಅನ್ನೋದು ಅವ್ರಿಗೆ ಏನೋ ಒಂದು ಎಕ್ಸೈಟ್ಮೆಂಟು ಮಕ್ಕಳಿಗೆ. ಇಲ್ಲಿ ನಿಮಗೆ ಬೋಟಿಂಗು ಮತ್ತು ವಾಟರ್ ಗೇಮ್ಸ್ ಇರುತ್ತೆ. ಸ್ವಲ್ಪ ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು, ಅದೆಲ್ಲ ಇರುತ್ತೆ. ನಾವು ಅದಕ್ಕೆಲ್ಲ ಹೋಗಲಿಲ್ಲ, ನಾವು ಜಸ್ಟ್ ಬೀಚಲ್ಲಿ ಆಡೋಣ ಅಂತ ಹೋದ್ವಿ ಮಕ್ಕಳು ಕರ್ಕೊಂಡು. ಸಮರ್ಥ, ನಿನ್ಗೇನು ಅನ್ನಿಸ್ತು ಬೀಚಲ್ಲಿ ಆಡಿದ್ದು? ತುಂಬ ಚೆನ್ನಾಗಿ ಅನಿಸ್ತು. ನಾನು ಮತ್ತು ನನ್ನ ಫ್ರೆಂಡ್ ಶಿವನ್ನು ಬೀಚಲ್ಲಿ ಆಡಿದ್ವಿ. ನಮ್ಮ ಅಣ್ಣ ನನ್ನ ತುಂಬ ದೂರ ಕರ್ಕೊಂಡು ಹೋಗ್ತೀನಿ ಅಂತಿದ್ದ. ಮತ್ತು ನಮ್ಮ ಡ್ಯಾಡಿಯವರು ನಮ್ಮನ್ನ ದಡದಲ್ಲಿ ಆಡಕ್ಕೆ ಬಿಟ್ಟಿದ್ರು. ನಾವು ಬೋಟೆಲ್ಲ ನೋಡಿದ್ವಿ. ಬೋಟು ಇಲ್ಲಿಗೆ ನಮ್ಮ 3ನೇ ದಿನದ ಗೋಕರ್ಣ ಬೈಕ್ ರೈಡ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಡೈರೆಕ್ಟಾಗಿ ನಾವು ನಮ್ಮ ರೆಸಾರ್ಟ್ಗೆ ಹೋದ್ವಿ. ರೆಸಾರ್ಟಲ್ಲಿ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ನಮ್ಮ ಪ್ಲ್ಯಾನ್ ಇರೋದು ಭಟ್ಕಳ ಮತ್ತು ಕುಂದಾಪುರ ಹೋಗಬೇಕು ನಮ್ಮ ಫ್ರೆಂಡ್ಸ್ಗಳ ಮನೆಗೆ ಅಂತ ಹೇಳಿ. ಅವ್ರ ಫ್ಯಾಮಿಲಿನ ಮೀಟ್ ಮಾಡಬೇಕು ಅನ್ನೋದು ನಮ್ಮ ಪ್ಲ್ಯಾನು. ಹಾಗಾಗಿ ಬೇಗ ರೆಸಾರ್ಟ್ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಅದಾದಮೇಲೆ ರೆಸಾರ್ಟಲ್ಲಿ ನಾವೆಲ್ಲ ಒಂದು ಒಳ್ಳೆ ಊಟ ಮಾಡಿದ್ವಿ. ರಾತ್ರಿ ಊಟ ಮಾಡಿ ಎಲ್ಲ ಬೇಗ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ಬೈಕ್ ರೈಡ್ ವೀಡಿಯೋನ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.